Hello dear learners, welcome back to MSG tutorial classes. Today in this session let us see BCom's first year's first semester modern marketing, recent trends and ethics in marketing, recent trends in marketing. ಈ ಒಂದು ಟಾಪಿಕ್ಸ್ ಏನಿದೆ ಮಾಡ್ಯೂಲ್ 5 ಅಲ್ಲಿ ಮಾಡರ್ನ್ ಮಾರ್ಕೆಟಿಂಗ್ ಅಲ್ಲಿ ಇದರ ಒಂದು ಎಕ್ಸ್ಪ್ಲನೇಷನ್ ಬ್ರೀಫ್ ಎಕ್ಸ್ಪ್ಲನೇಷನ್ ನೋಡ್ಕೊಂಡು ಬರೋಣ ಬನ್ನಿ. ರೀಸೆಂಟ್ ಟ್ರೆಂಡ್ಸ್ ಅಂಡ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್. ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್, ರೀಸೆಂಟ್ ಆಗಿ ಏನೇನ್ ಟ್ರೆಂಡ್ಸ್ ಮಾರ್ಕೆಟಿಂಗ್ ಅಲ್ಲಿ ಹೋಗ್ತಾ ಇದೆ ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ಫಾಲೋ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ನಮಗೆ. ಸೊ ನೋ ಮೋರ್ ಡಿಲೇ, ಲೆಟ್ ಅಸ್ ಸಿ ದ ಕಾನ್ಸೆಪ್ಟ್. Content marketing and storytelling. Content marketing means promoting products by sharing useful information, ideas and stories. In the sense ಕಂಟೆಂಟ್ಫುಲ್ ಆಗಿ ನಮ್ಮ ಒಂದು ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನೇನಿರುತ್ತೆ, ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ನ ಫಾಲೋ ಮಾಡ್ತೀವಿ, ಐಡಿಯಾಸ್ ನ ಫಾಲೋ ಮಾಡ್ತೀವಿ ಅಂಡ್ ಆಲ್ಸೋ ಎಕ್ಸ್ಪ್ಲೈನಿಂಗ್ ದ ಸ್ಟೋರೀಸ್ ಆಫ್ ದ ಪ್ರಾಡಕ್ಟ್ ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಅಡ್ವರ್ಟೈಸಿಂಗ್. Storytelling helps customers emotionally connect with the brand and remember it for a long time. Example ನೋಡೋದಾದ್ರೆ, Amul shares short stories and cartoons related to current events which attracts customers while promoting its products naturally. Similarly, brands like Nike tell stories of real athletes to inspire people and build brand loyalty. ಆಲ್ರೆಡಿ ನಾನು ಓದುವಾಗೆ ನಿಮ್ಗೆ ಅರ್ಥ ಆಗಿರುತ್ತೆ. ಕಂಟೆಂಟ್ ಮಾರ್ಕೆಟಿಂಗ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಒಂದು ಕಂಟೆಂಟ್ ನ ನಮ್ಮ ಒಂದು ಬ್ರ್ಯಾಂಡ್ ಮೇಲೆ ಕ್ರಿಯೇಟ್ ಮಾಡಿ ಆ ಬ್ರ್ಯಾಂಡ್ ಗೋಸ್ಕರ ನಾವು ಸ್ಟೋರೀಸ್ ನ ಹೇಳ್ಬೇಕಾಗುತ್ತೆ. ಸೊ ದಟ್ ಇಸ್ ವಾಟ್ ಕಂಟೆಂಟ್ ಮಾರ್ಕೆಟಿಂಗ್ ಅಂಡ್ ಸ್ಟೋರಿ ಟೆಲ್ಲಿಂಗ್. ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಅಮೂಲ್ ಶೇರ್ಸ್ ಶಾರ್ಟ್ ಸ್ಟೋರೀಸ್ ಅಂಡ್ ಕಾರ್ಟೂನ್ಸ್ ರಿಲೇಟೆಡ್ ಟು ದ ಕರೆಂಟ್ ಇವೆಂಟ್ಸ್ ವಿಚ್ ಅಟ್ರಾಕ್ಟ್ಸ್ ಕಸ್ಟಮರ್ಸ್ ವೈಲ್ ಪ್ರಮೋಟಿಂಗ್ ಇಟ್ಸ್ ಪ್ರಾಡಕ್ಟ್ಸ್ ನ್ಯಾಚುರಲಿ. ಸೊ ಅವ್ರ ಪ್ರಾಡಕ್ಟ್ ನ ಅವರು ಒಂದು ಬ್ರ್ಯಾಂಡಿಂಗ್ ಮಾಡೋದಕ್ಕೋಸ್ಕರ ನಮಗೆ ಶಾರ್ಟ್ ಸ್ಟೋರೀಸ್ ತರ ಕೆಲವೊಂದು ಕಾರ್ಟೂನ್ಸ್ ನ ಯಾವಾಗ್ಲೂ ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಾ ಇರ್ತೀವಿ. ಅಂಡ್ ಆಲ್ಸೋ ಸಿಮಿಲರ್ಲಿ ಲೈಕ್ ನೈಕ್, ಅದು ಕೆಲವೊಂದು ಅಥ್ಲೆಟ್ ಸ್ಟೋರೀಸ್ ನ ಇನ್ಸ್ಪೈರ್ ಆಗಿ ಹೇಳುತ್ತೆ ವಿಚ್ ಮೇಕ್ಸ್ ಪೀಪಲ್ ಟು ಇನ್ಫ್ಲೂಯೆನ್ಸ್ ಟು ಬೈ ದೇರ್ ಪ್ರಾಡಕ್ಟ್. ಸೊ ದಿಸ್ ಇಸ್ ವಾಟ್ ದ ಕಂಟೆಂಟ್ ಮಾರ್ಕೆಟಿಂಗ್ ಅಂಡ್ ಸ್ಟೋರಿ ಟೆಲ್ಲಿಂಗ್. ಅಂಡ್ ಸೆಕೆಂಡ್ ಪಾಯಿಂಟ್, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್. What is influencer marketing? Influencer marketing is a method where companies promote products through proper social media personalities. Influence marketing means already we know influencing the people to buy their product through advertisement with the popular social media personalities. ಪಾಪ್ಯುಲರ್ ಆಗಿ ಇರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತ ಪಾಪ್ಯುಲರ್ ಸೆಲೆಬ್ರಿಟೀಸ್ ಹತ್ರ ಆ ಒಂದು ಪ್ರಾಡಕ್ಟ್ ಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ಆ ಒಂದು ಪ್ರಾಡಕ್ಟ್ ನ ರೀಚ್ ಮಾಡ್ತಾರೆ ಕಸ್ಟಮರ್ಸ್ ಗೋಸ್ಕರ ಟು ಬೈ ದೇರ್ ಪ್ರಾಡಕ್ಟ್. ಸೊ popular social media personalities who have a large number of followers, customers trust influencers more than traditional advertisements, so their recommendations strongly influence buying decisions. ಸೊ ಯಾವಾಗ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತ ಪೀಪಲ್ಸ್ ಬಂದು ಕಸ್ಟಮರ್ಸ್ ಟ್ರಸ್ಟ್ ನ ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅವಾಗ ಕಸ್ಟಮರ್ಸ್ ಆಟೋಮೆಟಿಕ್ ಆಗಿ ಅವ್ರಿಗೆ ಬೇಕಾಗಿರೋರು ಅವ್ರಿಗೆ ಗೊತ್ತಿರೋರು ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಅದನ್ನ ಸ್ಟ್ರಾಂಗ್ ಆಗಿ ಅದನ್ನ ಬಿಲೀವ್ ಕೂಡ ಮಾಡ್ತಾರೆ, ಬೈಯಿಂಗ್ ಕೂಡ ಮಾಡ್ತಾರೆ. ಸೊ ಎಕ್ಸಾಂಪಲ್, a popular YouTuber reviewing a smartphone or an Instagram influencer promoting a skincare product encourages followers to buy the same product. ನಮ್ ಡೇ ಟು ಡೇ ಲೈಫ್ ಅಲ್ಲಿ ಇದನ್ನ ನಾವು ನೋಡ್ತಾ ಕೂಡ ಇದೀವಿ. ಇನ್ ದ ಸೆನ್ಸ್ ಇನ್ಫ್ಲೂಯೆನ್ಸಿಂಗ್ ದ ಪೀಪಲ್ ಟು ಬೈ ದೇರ್ ಪ್ರಾಡಕ್ಟ್, ಇದೇ ಅಪ್ಪ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಥ್ರೂ advertisement with the popular social media personalities. This is what the concept. And next, third one, experimental marketing. Experimental marketing focuses on giving customers a real life experience of the products so that they can feel, test or use it before purchasing. ಅಂದ್ರೆ ಆ ಒಂದು ಕಸ್ಟಮರ್ಸ್ ಗೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಆ ಪ್ರಾಡಕ್ಟ್ ಹೇಗಿದೆ ಅಂತ. ಸೊ ಅದನ್ನ ಅವರು ಫೀಲ್ ಮಾಡಬಹುದು, ಟೆಸ್ಟ್ ಮಾಡಬಹುದು ಆರ್ ಯೂಸ್ ಇಟ್ ಫಾರ್ ಪರ್ಚೇಸಿಂಗ್. ಸೊ ದಿಸ್ ಕ್ರಿಯೇಟ್ಸ್ ಅ ಸ್ಟ್ರಾಂಗ್ ಇಮೋಷನಲ್ ಬಾಂಡ್ ಬಿಟ್ವೀನ್ ದ ಕಸ್ಟಮರ್ ಅಂಡ್ ದ ಬ್ರ್ಯಾಂಡ್. ನಾವ್ ಯಾವಾಗ ಕಸ್ಟಮರ್ಸ್ ನ ನಮ್ಮ ಪ್ರಾಡಕ್ಟ್ ನ ಫೀಲ್ ಮಾಡಕ್ಕೆ, ಟೆಸ್ಟ್ ಮಾಡಕ್ಕೆ, ಯೂಸ್ ಮಾಡಕ್ ಬಿಡ್ತೀವೋ ದಟ್ ವಿಲ್ ಕ್ರಿಯೇಟ್ ಅ ಸ್ಟ್ರಾಂಗ್ ಇಮೋಷನಲ್ ಬಾಂಡ್ ಬಿಟ್ವೀನ್ ದ ಕಸ್ಟಮರ್ ಅಂಡ್ ದ ಬ್ರ್ಯಾಂಡ್. ಎಕ್ಸಾಂಪಲ್, Apple stores allow customers to use iPhones and laptops freely inside the store, and automobile companies organize test drive events so customers can experience the vehicle before buying. ಸೊ ವೆಹಿಕಲ್ ಜಾಗದಲ್ಲಿ ಕಸ್ಟಮರ್ಸ್ ಬಂದು ವೆಹಿಕಲ್ ನ ಯೂಸ್ ಮಾಡಿಬಿಟ್ಟು ಅದನ್ನ ಪರ್ಚೇಸ್ ಮಾಡ್ತಾರೆ. ಅಂಡ್ ಆಲ್ಸೋ ಕೆಲವೊಬ್ರು ಗೊತ್ತಿರುತ್ತೆ ಆಪಲ್ ಸ್ಟೋರ್ಸ್ ಅಲ್ಲಿ ವಿ ಕ್ಯಾನ್ ಏಬಲ್ ಟು ಯೂಸ್ ಆಪಲ್ ಸ್ಮಾರ್ಟ್ ಫೋನ್ಸ್ ಅಂಡ್ ಲ್ಯಾಪ್ಟಾಪ್ಸ್ freely inside the stores
to making people to buy their product. They are giving such kind of experience, real life experience na kodtare. And next, fourth topic, voice search and smart speaker marketing. Voice search marketing refers to promoting products in a way that they can be easily found through voice commands using devices like smartphones and smart speakers. This trend is growing because people prefer speaking instead of typing. Example, when a person asks Google Assistant, best restaurants near me, businesses that are optimized for voice search appear in the results. ಯಾರು ಟೈಪ್ ಮಾಡೋಕ್ಕೆ ಇವಾಗ ಯಾರಿಗೂ ಟೈಮೇ ಸಾಕಾಗ್ತಾ ಇಲ್ಲ. ಸೊ ಟೈಮ್ ಇದ್ರೂ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಂತ ವಿಚಾರಗಳಿಗೆ. ಸೊ ನಾವು ಏನ್ ಕೇಳಬೇಕು ಅಂದ್ರೆ ನಾಟ್ ಓನ್ಲಿ ಗೂಗಲ್ ಅಸಿಸ್ಟೆಂಟ್, ಮ್ಯಾಪ್ ಅಲ್ಲಿ ಆಗಿರ್ಬೋದು, ಗೂಗಲ್ ಮ್ಯಾಪ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಜಸ್ಟ್ ಆ ವಾಯ್ಸ್ ಟ್ಯಾಬ್ ನ ಕ್ಲಿಕ್ ಮಾಡಿ, ವಾಯ್ಸ್ ಸರ್ಚ್ ನ ಕ್ಲಿಕ್ ಮಾಡಿ ನಮ್ಗೆ ಏನ್ ಬೇಕೋ ಅದನ್ನ ಕೇಳ್ಕೊಂಡು ವಾಯ್ಸ್ ಸರ್ಚ್ ಅಲ್ಲಿ ಅದನ್ನ ಒಂದು ರಿಸಲ್ಟ್ ನ ನಾವು ತಗೊಳ್ತೀವಿ. ಸೊ ಅದರಲ್ಲಿ ನಾವು ಒಂದು ಮಾರ್ಕೆಟಿಂಗ್ ಮಾಡುವಾಗ ಆ ವಾಯ್ಸ್ ಸರ್ಚ್ ಆಪ್ಷನ್ ನ ಕೂಡ ನಮ್ಮ ಒಂದು ಪ್ರಾಡಕ್ಟ್ ಏನಿದೆ ಅದನ್ನ ಅಪ್ಲೈ ಆಗೋ ತರ ಒಂದು ರಿಸಲ್ಟ್ ಅಲ್ಲಿ ಇಟ್ಕೊಳ್ಬೇಕು ನಾವು. ಅಂಡ್ ನೆಕ್ಸ್ಟ್ ಫಿಫ್ತ್ ಟಾಪಿಕ್, augmented reality AR and virtual reality VR marketing. AR and VR marketing uses technology to provide interactive and virtual experiences to customers. AR shows digital images in the real world while VR creates a completely virtual environment. Example, online furniture store allow customers to see how a sofa will look in their home using AR, and real estate companies offer virtual houses tours using VR technology. This is what the difference between the augmented reality and virtual reality, AR and VR. This important question kuda definition just tilkodi with example. And next, sensory marketing. Sensory marketing influences customers' behavior by appealing to the five senses: sight, sound, smell, taste, and touch. It helps create a pleasant shopping atmosphere and improve customer satisfaction. This is what known as sensory marketing, in the sense using the human beings' five senses to market their product. Example, bakeries attracts customers using the smell of fresh bread, clothing stores play soft music, and luxury brands use attractive packing to create a premium feel. This is what the examples for the sensory marketing. In the sense, in these places, in bakery attracts customers using the smell. We will use our smell sense and we will be attracted to that bakery. This is what the example for the sensory marketing. And next, neuromarketing. Neuromarketing studies how the human brain reacts to advertisements and marketing messages. It helps companies understand customer emotions, attention, and decision making behavior. In the sense, neuromarketing ಅಲ್ಲಿ ಸ್ಟಡೀಸ್ ಹೌ ಟು ಹ್ಯೂಮನ್ ಬ್ರೈನ್ ರಿಯಾಕ್ಟ್ಸ್ ಟು ಅಡ್ವರ್ಟೈಸ್ಮೆಂಟ್ಸ್. ಅಡ್ವರ್ಟೈಸ್ಮೆಂಟ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಹ್ಯೂಮನ್ ಬ್ರೈನ್ಸ್ ಆ ಅಡ್ವರ್ಟೈಸ್ಮೆಂಟ್ ಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದನ್ನು ತುಂಬಾ ಮುಖ್ಯ. ಸೊ ಅಡ್ವರ್ಟೈಸ್ಮೆಂಟ್ ಗೆ ಹೇಗೆ ಹ್ಯೂಮನ್ ಬೀಯಿಂಗ್ಸ್ ರಿಯಾಕ್ಟ್ ಆಗ್ತಾರೆ, ಅದನ್ನ ಪರ್ಚೇಸ್ ಮಾಡೋಕ್ಕೋಸ್ಕರ ಎಷ್ಟು ಒಂದು ಕುತೂಹಲದಲ್ಲಿ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಈ ನ್ಯೂರೋ ಮಾರ್ಕೆಟಿಂಗ್ ತುಂಬಾ ಯೂಸ್ಫುಲ್ ಆಗಿದೆ. ನ್ಯೂರೋ ಮಾರ್ಕೆಟಿಂಗ್ ಸ್ಟಡೀಸ್ ಹೌ ದ ಹ್ಯೂಮನ್ ಬ್ರೈನ್ ರಿಯಾಕ್ಟ್ಸ್ ಟು ಅಡ್ವರ್ಟೈಸ್ಮೆಂಟ್ಸ್ ಅಂಡ್ ಮಾರ್ಕೆಟಿಂಗ್ ಮೆಸೇಜಸ್. It helps companies understand customer emotions, attention, and decision making behavior. Example, companies analyze which part of an advertisement attracts more attention and then designs ads with suitable colors, images, and messages to influence customers effectively. ಈ ಒಂದು ಕಂಪನಿ ಬಂದು ಕಲರ್ಫುಲ್ ಆಗಿ ನಮ್ಮನ್ನ ಅಟ್ರಾಕ್ಟಿವ್ ಮಾಡೋದಕ್ಕೋಸ್ಕರ ಏನೇನು ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೋ ದಟ್ ಎವ್ರಿಥಿಂಗ್ ಕಮ್ಸ್ ಅಂಡರ್ ದ ನ್ಯೂರೋ ಮಾರ್ಕೆಟಿಂಗ್. ಅಂಡ್ ನೆಕ್ಸ್ಟ್ ಟಾಪಿಕ್, eighth one. Next, finally, we are coming for the ethics in marketing. First one in ethics in marketing, meaning of ethics in marketing. Ethics in marketing refers to the moral principles and values that guide marketers to promote products honestly and fairly. Ethical marketing avoids misleading advertisements and false promises. ಅಂದ್ರೆ ಎಥಿಕಲ್ ಆಗಿ ನಮ್ಮ ಒಂದು ಪ್ರಾಡಕ್ಟ್ ನ ಮೂವ್ ಮಾಡೋದು ಮುಂದಕ್ಕೆ ಟು ದ ಪೀಪಲ್ ಟು ಬೈ ದೇರ್ ಪ್ರಾಡಕ್ಟ್. ಹೇಗೆ ಅಂದ್ರೆ ಆ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ನಾವು ಹಾನೆಸ್ಟ್ ಆಗಿರ್ಬೇಕು, ಮಿಸ್ಲೀಡ್ ಮಾಡಬಾರ್ದು, ಮತ್ತೆ ಫಾಲ್ಸ್ ಪ್ರಮೋಷನ್ ಕೂಡ ಮಾಡಬಾರ್ದು. ದಿಸ್ ಇಸ್ ವಾಟ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್. ಅಂಡ್ ನೆಕ್ಸ್ಟ್, ಸೆಕೆಂಡ್ ಟಾಪಿಕ್, ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್. Ethics is important because it builds trust, credibility,
ಅಂಡ್ ಲಾಂಗ್ ಟರ್ಮ್ ಕಸ್ಟಮರ್ ರಿಲೇಶನ್ಶಿಪ್. ಸೊ ಈ ಒಂದು ಎಥಿಕ್ಸ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಲಾಂಗ್ ಟರ್ಮ್ ಕಸ್ಟಮರ್ ರಿಲೇಶನ್ಶಿಪ್ ನಾವು ಬಿಲ್ಡ್ ಮಾಡ್ತೀವೋ ಅವಾಗ ಆ ಒಂದು ಕಸ್ಟಮರ್ಸ್ ನಮ್ಮ ಪ್ರಾಡಕ್ಟ್ ನ ಅಗೇನ್ ಪರ್ಚೇಸ್ ಮಾಡಕ್ಕೆ ಮುಂದೆ ಬರ್ತಾರೆ. ಸೊ ಬಿಲ್ಡಿಂಗ್ ದ ಟ್ರಸ್ಟ್ ಅಂಡ್ ಕ್ರೆಡಿಬಿಲಿಟಿ ಅಂಡ್ ಲಾಂಗ್ ಟರ್ಮ್ ಕಸ್ಟಮರ್ ರಿಲೇಶನ್ಶಿಪ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ethics of marketing. Ethical marketing helps businesses maintain a good reputation and avoid legal problems. Example, companies that clearly mention product prices and terms gain customer confidence. So this is what the example for the importance of ethics in marketing and role of ethics in marketing. Ethics plays a vital role in ensuring fair competition, truthful advertising, and customer satisfaction. It protects customers from explanations and encourage responsible business practices. Example, not copying advertisements of competitors and respecting consumer rights shows ethical behavior. This is what the role of the ethics in marketing. In the sense, ಯಾರದೇ ಒಬ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಕಾಂಪಿಟೇಟರ್ಸ್, ಅದನ್ನ ನಾವು ಯಾವಾಗ್ಲೂ ಕಾಪಿ ಮಾಡಬಾರ್ದು. ಅಂಡ್ ರೆಸ್ಪೆಕ್ಟಿಂಗ್ ಕನ್ಸ್ಯೂಮರ್ ರೈಟ್ಸ್ ಸೋಸ್ ಎಥಿಕಲ್ ಬಿಹೇವಿಯರ್. ನಾವ್ ಯಾವಾಗ ಕನ್ಸ್ಯೂಮರ್ ರೈಟ್ಸ್ ನ ರೆಸ್ಪೆಕ್ಟ್ ಮಾಡ್ತೀವೋ ಅವಾಗ ಕನ್ಸ್ಯೂಮರ್ಸ್ ಗೆ ಒಂದು ಟ್ರಸ್ಟ್ ಅನ್ನೋದು ಸಡನ್ ಆಗಿ ಬಿಲ್ಡ್ ಆಗುತ್ತೆ ನಮ್ಮ ಒಂದು ಪ್ರಾಡಕ್ಟ್ ಮೇಲೆ. ಸೊ ದೇ ಆರ್ ready to buy our product through our trust. So this is what the role of the ethics in marketing. And next, fourth topic, marketing ethics in the digital age. In the digital age, ethics is important because of online advertisements, social media marketing, and data collection. Companies must protect customers' privacy and avoid fake reviews or misleading influencers promotions. Example, influencers should clearly mention paid promotion, and companies should not misuse customer data collected through websites and apps. This is what the marketing ethics in the digital age. ಇವಾಗ ಒಂದು ಡಿಜಿಟಲ್ ಏಜ್ ಅಲ್ಲಿ ನಾವೇನ್ ಯೂಸ್ ಮಾಡ್ತಾ ಇದೀವಿ, ಈ ಒಂದು ಮಾರ್ಕೆಟಿಂಗ್ ಅನ್ನೋದನ್ನ ನಾವ್ ಯಾವಾಗ್ಲೂ ಕಸ್ಟಮರ್ಸ್ ಡೇಟಾನ ಕಲೆಕ್ಟ್ ಮಾಡಿ ಬೇರೆ ವೆಬ್ಸೈಟ್ ಅಲ್ಲಿ ಲೀಕ್ ಮಾಡೋದಾಗಿರ್ಬೋದು, ಅಥವಾ ಪೇಯ್ಡ್ ಮಾಡಿ ಪ್ರಮೋಷನ್ ಮಾಡ್ತಾ ಇದ್ರೆ ಆನ್ಲೈನ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನುವಾಗ ಅದನ್ನ ಪ್ರಾಪರ್ ಆಗಿ ಮೆನ್ಷನ್ ಮಾಡಬೇಕು ನಾವು. ಸೊ ದಿಸ್ ಇಸ್ ವಾಟ್ ದ ಮಾರ್ಕೆಟಿಂಗ್ ಎಥಿಕ್ಸ್ ಇನ್ ದ ಡಿಜಿಟಲ್ ಏಜ್. Influencers should clearly mention paid promotion, and companies should not misuse customer data collected through websites and apps. And next, students to study friendly exam tips. Write definition in simple languages, in the sense what are the concepts we have seen already. Explain concepts with daily life examples. Ethic questions should always mention honesty, trust and responsibility. ಈ ಒಂದು 3 ಪಾಯಿಂಟ್ಸ್ ನ ನೀವು ಗ್ಯಾಪ್ ನ ಇಟ್ಕೊಂಡು ಈ ಕಾನ್ಸೆಪ್ಟ್ ನ ನೀವು ಗ್ಯಾಪ್ ನ ಇಟ್ಕೊಂಡ್ರೆ ಅಂದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಈ ಒಂದು ಕಾನ್ಸೆಪ್ಟ್ ನ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನೇನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಆ ಎಕ್ಸಾಂಪಲ್ ಸಮೇತ ನೀವು ಡೆಫಿನಿಷನ್ ಓದುವಾಗ ಈಸಿಯಾಗಿ ನಿಮ್ಮ ಮೈಂಡ್ ಅಲ್ಲಿ ಕ್ಲಿಕ್ ಆಗುತ್ತೆ. ಸೊ ಐ ಹೋಪ್ all you understood. Let us see in another video.